ನಮ್ಮ ಕರ್ನಾಟಕದಲ್ಲಿ ಇರೋ ಇದೇ ಸ್ಥಳದಲ್ಲಿ ವಿಷ್ಣು ಮೋಹಿನಿ ರೂಪನ ಧರಿಸಿದ್ದು ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಯಾಕಂದ್ರೆ ಹನುಮಂತ ಹುಟ್ಟಿದ ಸ್ಥಳನೂ ಇಲ್ಲೇ ಇದೆ, ಮತ್ತೆ ಆತ್ಮಲಿಂಗ ಇರೋ ಸ್ಥಳನೂ ನಮ್ಮ ಕರ್ನಾಟಕದಲ್ಲೇ ಇದೆ. ಇದು ಅಡ್ವೆಂಚರ್ ಸೀಕರ್ಸ್ ಗೆ ಫೇವರೇಟ್ ಟ್ರೆಕ್ಕಿಂಗ್ ಸ್ಪಾಟ್ ಆದ್ರೆ ಹಿಂದೂಗಳಿಗೆ ಒಂದು ಪುಣ್ಯ ಕ್ಷೇತ್ರ. ನಮಸ್ಕಾರ ಕರ್ನಾಟಕ, ನಾನು ಡೆಕನ್ ಬಾಯ್. ಗೋಕರ್ಣದಿಂದ ಕೇವಲ 46 ಕಿಲೋಮೀಟರ್ ದೂರದಲ್ಲಿ ಇದೆ ಕರ್ನಾಟಕದ ಮಿಸ್ಟೀರಿಯಸ್ಲಿ ಬೃಹತ್ ಶಿಖರಗಳಾದ ಭೈರವ ಶಿಖರ ಮತ್ತು ಮೋಹಿನಿ ಶಿಖರಗಳು. ಈ ಶಿಖರಗಳ ಉದ್ಭವದ ಹಿಂದೆ ಇರೋ ಕತೆ ಏನಂತೀರಾ? ಕೇಳಿ. ಭಸ್ಮಾಸುರ ಅನ್ನೋ ಅಸುರ ಬಹಳ ವರ್ಷದಿಂದ ತಪಸ್ ಮಾಡಿ ಶಿವನನ್ನ ಬರ ಕೇಳ್ತಾನೆ. ಏನಂದ್ರೆ ಅವ್ನು ಯಾರ ತಲೆ ಮೇಲೆ ಕೈ ಇಟ್ರು ಕೂಡ ಅವರು ಸುಟ್ಟು ಭಸ್ಮವಾಗ್ಬೇಕಂತೆ. ನಮ್ ಭೋಳಾಶಂಕರ ಲೆಫ್ಟ್ ರೈಟ್ ಯೋಚನೆ ಮಾಡದೆ ತಥಾಸ್ತು ಅಂದ್ಬಿಡ್ತಾನೆ. ಇವ ಢೇಡ್ ಶಾಣೆ ಭಸ್ಮಾಸುರ ವರ ಟೆಸ್ಟ್ ಮಾಡೋಕೆ ಶಿವನ್ ತಲೆ ಮೇಲೆನೆ ಕೈ ಇಡೋಕ್ ಹೋದಾಗ ಬೆಚ್ಚಿ ಬಿದ್ದ ಶಿವ ಹೋಗ್ತಾನೆ ಅವ್ರ ಬೆಸ್ಟ್ ಫ್ರೆಂಡ್ ವಿಷ್ಣು ಹತ್ರ. ಆಬ್ವಿಯಸ್ಲಿ ಎನಿಥಿಂಗ್ ಫಾರ್ ಬೆಸ್ಟ್ ಫ್ರೆಂಡ್ಸ್, ರೈಟ್? ವಿಷ್ಣು ಸುಂದರವಾದ ಮೋಹಿನಿಯ ರೂಪ ಧರಿಸಿ ಭಸ್ಮಾಸುರನನ್ನ ಜೊತೆ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಹೇಗೋ ಒಂದು ಭಸ್ಮಾಸುರನ ಯಾಮಾರಿಸಿ ಅವನ್ ಕೈನ ಅವನ್ ತಲೆ ಮೇಲೆನೆ ಇಟ್ಕೊನೋ ತರ ಮಾಡ್ತಾನೆ. ಆಗ ಭಸ್ಮಾಸುರ ಸುಟ್ಟು ಭಸ್ಮವಾಗ್ತಾನೆ. ಅದೇ ಭಸ್ಮದಿಂದ ಉದ್ಭವವಾಗಿವೆ ಈ 2 ಶಿಖರಗಳು. ಭೈರವ ಶಿಖರ 120 ಮೀಟರ್ ಹೈಟ್ ಇದ್ರೆ ಮೋಹಿನಿ ಶಿಖರ 90 ಮೀಟರ್ ಹೈಟ್ ಇದೆ. ಇದೊಂದು ಪೌರಾಣಿಕ ಕತೆ ಆದ್ರೆ ಸೈಂಟಿಫಿಕಲಿ ಹೇಳ್ಬೇಕಂದ್ರೆ ಇಲ್ಲಿ ಜ್ವಾಲಾಮುಖಿ ಸ್ಫೋಟವಾಗಿ ಈ 2 ಶಿಖರಗಳ ಉದ್ಭವವಾಗಿವೆ ಅಂತ ಕೂಡ ಹೇಳ್ತಾರೆ. ಏನೇ ಹೇಳಿ, ಈ ತರ ರಾಕ್ಸ್ ಇಡೀ ಜಗತ್ನಲ್ಲಿ ಕರ್ನಾಟಕದಲ್ಲಿ ಬಿಟ್ರೆ ಎಲ್ಲೂ ಇಲ್ಲ ಗುರು.